ಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯನವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು, ಅಶೋಕ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ. ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜ್ಯದಲ್ಲಿರುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ. ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ಟಲ್ಲಿರುವಂಥ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದ್ರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ. ಅವರು ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಅವರು ಅದು ರಾಜೀನಾಮೆ ಕೊಡಬೇಕು. ಇಂಥ ಒಂದು ಅವಮಾನ ಮಾಡಿರೋವಂಥ ವಿಚಾರ. ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ, ಓಲೆ ಇಟ್ಕೊಂಬರ್ಬೇಡ, ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಅನ್ಸುತ್ತೆ. ಯಾಕಂದರೆ ಏನು ಜನವಾರನ ಏನು ದಾರೆಗೆ ಹೋಗಿ ಹಾಕ್ಕೊಂಬರೋಕ್ಕಾಗಲ್ಲ ಅವರು. ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ. ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದಲ್ಲ, ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕಂಥ ಒಂದು ಪರಂಪರೆ. ನೋಡಿ, ಇಷ್ಟು ಮಾತ್ರವಲ್ಲ, ಇದೇ ಸಂದರ್ಭದಲ್ಲಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಜಾತಿ ಜನಗಣತಿ ಅನ್ನುವಂಥದ್ದು ಮರಕೋತಿ ಆಟ. ಸೊ ಯಾವ ಪುರುಷಾರ್ಥಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಲಾಗಿದೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂತಹ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸಲು ಸಿಎಂ ಕುತಂತ್ರ ಅಂತ ಕಿಡಿಕಾರ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಗೆ ಓಡಿ ಬರೋನು. ಇವನು ಮರಕ್ಕೆ ಹೋದರೆ ಅವ್ನು ಕೆಳಗಡೆ, ಇವನು ಕೆಳಗಡೆ ಬಂದರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ದರೆ. ಯಾಕೆ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸು. ನಾಳೆ DK ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನು ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯನವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು, ಅಶೋಕ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ. ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜ್ಯದಲ್ಲಿರುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ. ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ಟಲ್ಲಿರುವಂಥ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದ್ರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ. ಅವರು ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಅವರು ಅದು ರಾಜೀನಾಮೆ ಕೊಡಬೇಕು. ಇಂಥ ಒಂದು ಅವಮಾನ ಮಾಡಿರೋವಂಥ ವಿಚಾರ. ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ, ಓಲೆ ಇಟ್ಕೊಂಬರ್ಬೇಡ, ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಅನ್ಸುತ್ತೆ. ಯಾಕಂದರೆ ಏನು ಜನವಾರನ ಏನು ದಾರೆಗೆ ಹೋಗಿ ಹಾಕ್ಕೊಂಬರೋಕ್ಕಾಗಲ್ಲ ಅವರು. ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ. ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದಲ್ಲ, ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರತಕ್ಕಂಥ ಒಂದು ಪರಂಪರೆ. ನೋಡಿ, ಇಷ್ಟು ಮಾತ್ರವಲ್ಲ, ಇದೇ ಸಂದರ್ಭದಲ್ಲಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಜಾತಿ ಜನಗಣತಿ ಅನ್ನುವಂಥದ್ದು ಮರಕೋತಿ ಆಟ. ಸೊ ಯಾವ ಪುರುಷಾರ್ಥಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಲಾಗಿದೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂತಹ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸಲು ಸಿಎಂ ಕುತಂತ್ರ ಅಂತ ಕಿಡಿಕಾರ್ತಿದ್ದಾರೆ.
ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯೋಕೆ ಹೋದ್ರೆ ಅವ್ನು ಕೆಳಗೆ ಓಡಿ ಬರೋನು. ಇವನು ಮರಕ್ಕೆ ಹೋದರೆ ಅವ್ನು ಕೆಳಗಡೆ ಬಂದರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ದರೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸು. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನು ಜಾಹೀರಾತು ಮಾಡೋದು. ಇನ್ನೊಬ್ಬರು ಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಎಷ್ಟು ಕೋಪ ಇದೆ ಸಿದ್ದರಾಮಯ್ಯನವರಿಗೆ ಅಂತ ಈ ಪ್ರಕರಣ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಕ್ಷಮಾಪಣೆ ಕೊಡಬೇಕು, ಅಶೋಕ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಗೊತ್ತಾಗ್ತಾ ಇದೆ ಹಿಂದೂಗಳ ಮೇಲೆ ಎಷ್ಟು ದ್ವೇಷ ಇದೆ ಅಂತ. ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜ್ಯದಲ್ಲಿರೋವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ. ಸಿದ್ದರಾಮಯ್ಯನಲ್ಲ ಕ್ಯಾಬಿನೆಟ್ಟಲ್ಲಿರೋವಂಥ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದ್ರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ. ಅವರು ಮಂತ್ರಿಗಳಿರ್ಬೋದು, ಎಮ್.ಎಲ್.ಎಗಳಿರ್ಬೋದು, ಅವರು ಅದು ರಾಜೀನಾಮೆ ಕೊಡಬೇಕು. ಇಂಥ ಒಂದು ಅವಮಾನ ಮಾಡಿರೋವಂಥ ವಿಚಾರ. ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ, ಓಲೆ ಇಟ್ಕೊಂಬರ್ಬೇಡ, ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಅನ್ಸುತ್ತೆ. ಯಾಕಂದರೆ ಏನು ಜನವಾರನ ಏನು ದಾರೆಗೆ ಹೋಗಿ ಹಾಕ್ಕೊಂಬರೋಕ್ಕಾಗಲ್ಲ ಅವರು. ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ. ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದ ಅಲ್ಲ, ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆ. ನೋಡಿ, ಇಷ್ಟು ಮಾತ್ರವಲ್ಲ, ಇದೇ ಸಂದರ್ಭದಲ್ಲಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಜಾತಿ ಜನಗಣತಿ ಅನ್ನುವಂಥದ್ದು ಮರಕೋತಿ ಆಟ. ಸೊ ಯಾವ ಪುರುಷಾರ್ಥಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಲಾಗಿದೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ನಿನ್ನೆ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿದ್ದಾರೆ. ಇಂತಹ ಪುರುಷಾರ್ಥಕ್ಕೆ ಸಂಪುಟ ಸಭೆ ಕರೆಯಬೇಕಾಗಿತ್ತು. ಸಚಿವರನ್ನ ಜಾತಿಯ ಬಲೆಗೆ ಸಿಲುಕಿಸಲು ಸಿಎಂ ಕುತಂತ್ರ ಅಂತ ಕಿಡಿಕಾರ್ತಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯೋಕೆ ಹೋದ್ರೆ ಅವ್ನು ಕೆಳಗೆ ಓಡಿ ಬರೋನು. ಇವನು ಮರಕ್ಕೆ ಹೋದರೆ ಅವ್ನು ಕೆಳಗಡೆ ಬಂದರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು